ಸೊ ಹಾಯ್ ಗಾಯ್ಸ್, ಇವತ್ತು ಬಂದುಬಿಟ್ಟು ಸಂಡೇ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಕೆ ಆರ್ ನಗರಕ್ಕೆ ಬಂದಿದ್ದೀನಿ, ನಾನು ನನ್ನ ಮಗ ಆ್ಯಂಡ್ ನನ್ನ ಹಸ್ಬೆಂಡ್. ಇನ್ನೇನು ಹತ್ತಿರದಲ್ಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ಪ್ರತಿ ವರ್ಷ ನಾನೇ ಹೋಗಿ ಬಟ್ಟೆನ ತಂದು ಕೊಡ್ತಾಯಿದ್ದೆ. ಈ ಸರಿ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡೋಗಿ ಅವ್ರು ಇಷ್ಟಪಡೋವಂಥ ಬಟ್ಟೆನೇ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೀನಿ. ಹಾಗೆಯೇ ಸ್ವಲ್ಪ ನಮ್ಮದು ಗ್ಯಾಸ್ ಸ್ಟವ್ದು ಬರ್ನರ್ ಇದೆಯಲ್ಲ, ಅದು ಹಾಳಾಗಿತ್ತು. ಸೊ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಹಾಗೆಯೇ ಇಲ್ಲಿ ಬಟ್ಟೆ ಶಾಪಿಗೆ ಬಂದ್ವಿ. ಸೊ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನನಗಂತೂ ಪ್ಯಾಂಟ್ಗಳಾಗಿರ್ಬೋದು, ಶರ್ಟ್ಗಳು, ಟಿ ಶರ್ಟ್ಗಳು ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಅವ್ರಿಗೆ ಇಷ್ಟ ಆಗೋ ಥರ ಶರ್ಟ್ ಮತ್ತು ಪ್ಯಾಂಟ್, ಹಾಗೆಯೇ ಪರ್ಫ್ಯೂಮ್ನ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಸೊ ಫೈನಲಿ ಅವ್ರು ಇಷ್ಟಪಟ್ಟಂಗೆ ಅವ್ರು ಇಷ್ಟದಂತೆಯೇ ಆ ಬಟ್ಟೆನ ತೊಗೊಂಡ್ರು. ಹಾಗೆಯೇ ಇಲ್ಲಿ ವಾಚ್ಗಳು, ಹಾಗೆ ವೆರೈಟೀಸ್ ಆಫ್ ಪರ್ಫ್ಯೂಮ್ಸ್ ಎಲ್ಲ ಕೂಡ ಇತ್ತು. ಅದರಲ್ಲಿ ಒಂದು ಪರ್ಫ್ಯೂಮ್ನು ಕೂಡ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದಾರೆ. ಸೊ ಅದನ್ನು ಕೂಡ ಕೊಡಿಸ್ದೆ. ಹಾಗೆ ಶೂ ಕಲೆಕ್ಷನ್ಸು ಇತ್ತು. ಸೊ ಮೆನ್ಸ್ ವೇರ್ ಎಲ್ಲ ಕೂಡ ಇಲ್ಲಿ ಚೆನ್ನಾಗಿತ್ತು. ಮಕ್ಳಿಗೂ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಮಂತಿಂದ ವುಮೆನ್ಸ್ಗೂ ಕೂಡ ಇರುತ್ತಂತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಂದು ಡ್ರೆಸ್ಸಿಂಗ್ ಟೇಬಲ್ದು ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಏನು ಐಟಮ್ಸ್ನ ಇಟ್ಕೊಂಡಿಲ್ಲ, ತುಂಬ ಸ್ಪೆಷಲಾಗೇನೂ ಜೋಡಿಸಿಲ್ಲ. ನಾನು ಹೇಗೆ ಸಿಂಪಲ್ಲಾಗಿ ಡೈಲಿ ಯೂಸ್ಗೆ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಷ್ಟೊಂದು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ಲಾಗಿ, ತುಂಬ ಕ್ಯೂಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಹೇಗಿದೆ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೋಸ್ಕರ ಏನು ಸ್ಪೆಷಲಾಗಿ ನಾನು ಆರ್ಗನೈಸ್ ಮಾಡಿಲ್ಲ. ಇಷ್ಟು ದಿನ ಹೇಗಿತ್ತು ಅದೇ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ತುಂಬಾ ಬಿಸಿಲಿರೋದ್ರಿಂದ ನನಗೆ ಬಿಸಿಲೂ ಸಹ ತುಂಬಾ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈಗಷ್ಟೇ ಮನ್ವಿ ಸ್ಕೂಲಿಂದ ಬಂದ, ಅವ್ರ ಅಜ್ಜಿ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಅವ್ರಿಗೆ ಸ್ವಲ್ಪ ಚಪಾತಿ ತಿನ್ನಿಸಿ, ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ತಿನ್ನಿಸಿ ಕರ್ಕೊಂಡೋಗಿ ಬಿಟ್ಟು ಬಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಮುಗಿಸ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡೋಣ ಅಂತ ಇದ್ದೀನಿ. ಸೊ ಕೆಲಸ ಇನ್ನು ಬಾಕಿ ತೋರಿಸ್ತೀನಿ. ಸೊ ನೋಡಿ, ಸಿಂಕಲ್ಲಿ ಇಷ್ಟು ಪಾತ್ರೆ ಇದೆ. ಹಾಗೆಯೇ ಇಲ್ಲಿ ಸೊಪ್ಪಿನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ರುಬ್ಬೋದಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಇವಾಗ ಫ್ರೈ ಮಾಡಿಕೊಂಡು ಸಿಗ್ತೀನಿ. ಸೊ ಕೆಲಸ ಎಲ್ಲ ಮುಗಿದ ಮೇಲೆ ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಮಾಡ್ತೀನಿ. ಸೊ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸೊ ಅದಾದಮೇಲೆ ಇಲ್ಲಿ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಆ್ಯಂಡ್ ರುಬ್ಬಿಟ್ಟಿರೋದೆಲ್ಲನೂ ಇವಾಗ ಸಾಂಬಾರಿಗೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆಯೇ ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಬೇಯಿಸೋದಷ್ಟೇ. ಸೊ ಆ ಬಟ್ಟೆ ಎಲ್ಲ ತೊಗೊಂಡು ಬಂದಮೇಲೆ ನನಗೆ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಬರೋವರೆಗೂ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬಂದು ಮನೇಲಿ ಅಡುಗೆ ಕೆಲಸ ಮಾಡ್ತಾಯಿದ್ದೆ. ಸೊ ಅದರಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಹಸ್ಬೆಂಡಿಗೆ ಅವ್ರು ಇಷ್ಟಪಟ್ಟಂಗೆ ಅವರನ್ನೇ ಕರ್ಕೊಂಡೋಗಿ ಬಟ್ಟೆನ ಕೊಡಿಸಿದ್ದಾಯಿತು. ನನ್ನ ಸೇವಿಂಗ್ಸಲ್ಲಿ ನಾನು ಅವ್ರಿಗೆ ಪ್ರತಿ ವರ್ಷವೂ ಸಹ ಆ್ಯನಿವರ್ಸರಿ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ನಾನು ಮಿಸ್ ಮಾಡಲ್ಲ. ನನ್ನ ಕೈಲಿ ಏನಾಗುತ್ತೋ ಆ ಥರ ನಾನು ಅವ್ರ ಬರ್ತ್ಡೇಗೆ ಗಿಫ್ಟನ್ನ ಕೊಡ್ತೀನಿ. ಸೊ ಏನೇ ಗಿಫ್ಟ್ ಕೊಟ್ಟರು ಬಟ್ಟೆ ಮಾತ್ರ ಮಿಸ್ ಮಾಡ್ತಿರಲಿಲ್ಲ. ಪ್ರತಿ ವರ್ಷವೂ ಸಹ ಅವ್ರಿಗೆ ನಾನು ಬಟ್ಟೆ ಗಿಫ್ಟ್ ಕೊಡ್ತೀನಿ. ಮೇಯ್ನಾಗಿ ಫಸ್ಟು ನಾನು ಬಟ್ಟೆನ ಕೊಡಿಸ್ತೀನಿ ಅವ್ರಿಗೆ. ಅದಾದಮೇಲೆ ಏನು ನನ್ನ ಕೈಲಾಗುತ್ತೋ ಆ ಗಿಫ್ಟನ್ನ ಕೊಡ್ತಾಯಿದ್ದೆ. ಬಟ್ ಈ ಸರಿ ಲಾಸ್ಟ್ ಟೈಮು ಬಟ್ಟೆ ಕೊಡಿಸಿದ್ದೆ, ಹಾಗೆ ಸಿಂಪಲಾಗಿ ಒಂದು ಜ್ಯುವೆಲರಿನ ಕೊಟ್ಟಿದ್ದೆ ಅಷ್ಟೇ. ಬಟ್ ಈ ಸರಿ ಅವ್ರು ಇಷ್ಟಪಟ್ಟಿದ ಥರನೇ ಅವರಿಗೆ ಬಟ್ಟೆನ ಕೊಡಿಸ್ದೆ. ಹಾಗೆ ಒಂದು ಕಾಸ್ಟ್ಲಿಯಸ್ಟ್ ಪರ್ಫ್ಯೂಮ್ನ ಕೊಡಿಸಿದ್ದೀನಿ ಗಿಫ್ಟಾಗಿ ಅಷ್ಟೇ. ಇನ್ನು ಬರ್ತ್ಡೇ ದಿನ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡ್ತೀನಿ. ಸೊ ಅದ್ರದ್ದು ವ್ಲಾಗು ಕೂಡ ನಿಮಗೆ ಶೇರ್ ಮಾಡ್ತೀನಿ.
ಸೊ ಇಲ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇಲ್ಲಿ ದೋಸೆಗೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಒಂದು 3 ಲೋಟ ಅಕ್ಕಿಗೆ, ಅಂದರೆ ರೇಷನ್ ಅಕ್ಕಿಗೆ ಸ್ವಲ್ಪ ಒಂದು 1.5 ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 1.5 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಅವಲಕ್ಕಿ ಅರ್ಧ ಲೋಟ ಮತ್ತು ಅರ್ಧ ಲೋಟ ಉದ್ದಿನಬೇಳೆನ ಹಾಕಿ ನೆನೆಸಿಟ್ಟಿದ್ದೆ. ಒಂದು 8 ಅವರ್ಸ್ ನೆನೆಸಿಟ್ರೆ ಸಾಕು. ಸೊ ಇವಾಗ ಇದು ಪೂರ್ತಿಯಾಗಿ ನೆಂದಿದೆ. ಸೊ ಇದನ್ನು ರುಬ್ಬಿ ಇಟ್ಬಿಟ್ಟು ನಾನು ಎಲ್ಲನೂ ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ರುಬ್ಕೊಳ್ತಾ ಇದ್ದೀನಿ. ಸಾಂಬಾರು ಕೂಡ ಒಂದು ಕಡೆ ಬೇಯ್ತಾ ಇದೆ. ಸೊ ಇವಾಗ ಪಟ್ಟಂತ ದೋಸೆಗೆ ರುಬ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ, ಕಸ ಎಲ್ಲ ಗುಡಿಸಿ, ಮನೆಯೆಲ್ಲ ಒರೆಸಿ, ಸ್ನಾನ ಮಾಡಿ ಪೂಜೆ ಮುಗಿಸ್ಬೇಕು. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸಮ್ ರೀಸನ್ಸ್. ಸೊ ಇವಾಗ ಪೂಜೆ ಮಾಡಬೇಕು. ಸೊ ಅದಕ್ಕೆ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿ ಮೊಬೈಲ್ನ ಇಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೆ. ಒಂದು ಸೈಡ್ ನೀವು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ. ನಾನು ನೋಡಿಕೊಂಡೇ ಇಲ್ಲ, ವೀಡಿಯೋ ಎಲ್ಲ ಆದಮೇಲೆ ನೋಡಿಕೊಂಡೆ. ಸೊ ಇದ್ದದನ್ನು ಇದ್ದಾಗೆ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿ ಎಡಿಟಿಂಗ್ ಮಾಡೋಕ್ಕೆ ಹೋಗಿಲ್ಲ ನಾನು. ಹಾಗೆಯೇ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಫೋನ್ ಕೂಡ ಬಿದ್ದು ಒಡೆದೋಯ್ತು. ಸೊ ನಾನು ಇಟ್ಟಿದ್ದೆ ಅಲ್ಲಿ ಸರಿಯಾಗೇ. ಅದು ಏನಾಗ್ಬಿಡ್ತು ಅಂದರೆ ಸ್ವಲ್ಪ ಅಲ್ಲಾಡಿಸ್ಬಿಟ್ಟೆ ಅನಿಸುತ್ತೆ ತಟ್ಟೆ ಸ್ಟ್ಯಾಂಡು. ಆವಾಗ ಫೋನು ಕೆಳಗಡೆ ಬಿದ್ದು ಸ್ವಲ್ಪ ಹೊಡೆದೋಗ್ಬಿಟ್ಟಿದೆ. ಸೊ ಪೂರ್ತಿಯಾಗಿ ಡಿಸ್ಪ್ಲೇ ಹೋಯ್ತು ಅಂದ್ಕೊಂಡ್ಬಿಟ್ಟೆ. ನನ್ನ ಅದೃಷ್ಟ ಪೂರ್ತಿಯಾಗಿ ಹೋಗಿಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ಸೊ ಓಕೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು, ಇವಾಗ ಮೊಬೈಲ್ ಕೆಳಗಡೆ ಬಿತ್ತು, ಎತ್ಕೊಂಡೆ. ಪೂರ್ತಿಯಾಗಿ ಹಿಟ್ಟೆಲ್ಲ ರುಬ್ಬಾಯಿತು. ಇವಾಗ ಉಪ್ಪೆಲ್ಲ ಹಾಗೆ ಕಲಸಿ ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ನನ್ನ ಚಾನಲ್ ಕೂಡ ಫ್ರೀಸ್ ಆಗಿತ್ತು, ಈಗ ಅನ್ಫ್ರೀಸ್ ಆಗಿದೆ. ಅಂದರೆ ಒಂದು 2 ವೀಡಿಯೋ ಕಾಪಿರೈಟ್ ಬಂದಿತ್ತು, ಅದು ಡಿಲೀಟ್ ಮಾಡಿರಲಿಲ್ಲ, ಅದರಿಂದ ಚಾನಲ್ ಫ್ರೀಸ್ ಆಗಿತ್ತು. ಸೊ ಇವಾಗ ಅನ್ಫ್ರೀಸ್ ಮಾಡಿದ್ದಾರೆ. ವ್ಯೂಸ್ ಕೂಡ ಚೆನ್ನಾಗಿದೆ. ಅದೇ ರೀತಿ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಡೈಲಿ ವ್ಲಾಗ್ಸು, ಟ್ರಾವೆಲಿಂಗ್ ವ್ಲಾಗ್ಸು ಮತ್ತು ಇನ್ನೂ ಬೇರೆ ಬೇರೆ ಕಂಟೆಂಟ್ಸ್ ವಿಡಿಯೋನ ಹಾಕಬೇಕು ಅಂತಲೇ ಅಂದ್ಕೊಳ್ತೀನಿ. ಬಟ್ ನನಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಹಳ್ಳೀಲಿ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಎಲ್ಲರೂ ಔಟ್ಸೈಡ್ ಹೋದಾಗ ಅಥವಾ ಯಾರ ಮನೆಗಾದರೂ ಹೋದಾಗ ನಾನು ಅಲ್ಲಿ ವಿಡಿಯೋನ ಅಪ್ಲೋಡ್ಗೆ ಕೊಡ್ತೀನಿ. ಆ ಥರ ಆಗೋಗ್ಬಿಟ್ಟಿದೆ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕು ಸದ್ಯದಲ್ಲೆಲ್ಲ. ಸಿಮ್ ಚೇಂಜ್ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಬೇಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಶಾಪಿಂಗ್ ಮಾಡಿದ್ದು ಅಂದರೆ ಹಸ್ಬೆಂಡ್ಗೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ದು ವೀಡಿಯೋಸ್ಗಳನ್ನ ನಾನು ಎಲ್ಲೂ ಕೂಡ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಜನ ಅಲ್ಲಿ ಮೆನ್ಸಿದ್ರು. ಅವ್ರ ಮುಂದೆ ಮೊಬೈಲ್ ಇಟ್ಕೊಳ್ಳೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೂ ಪುಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದಿರೋದಷ್ಟೇ ಆ್ಯಡ್ ಮಾಡಿರೋದು. ಬರ್ತ್ಡೇ ವಿಡಿಯೋ ಕೂಡ ನಾನು ಹೇಳ್ಕೊಳ್ಳೋ ಅಷ್ಟು ಗ್ರ್ಯಾಂಡಾಗಿ ನಾನು ಮಾಡಲ್ಲ. ಬಟ್ ನಾನು ಕೇಕ್ ಕಟ್ ಮಾಡಿಸ್ತೀನಿ ಅಷ್ಟೇ. ಆವತ್ತಿನ ದಿನ ಹೇಗಿರುತ್ತೆ ಅದರದ್ದು ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇದೊಂದು ಪುಟ್ಟ ವಿಡಿಯೋ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗಂತೂ ಪಾತ್ರೆ ಎಲ್ಲ ತೊಳೆದು ಸಾಕಾಗೋಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ತುಂಬಾ ಸೆಕೆ, ತುಂಬಾ ಬಿಸಿಲಿರೋದ್ರಿಂದ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಲೆ ಮುಂದೆ. ಒಂಥರ ಪೂರ್ತಿಯಾಗಿ ಬೆವರ್ತಾ ಇರ್ತೀನಿ ನಾನು. ಸೊ ಇವಾಗ ಪಾತ್ರೆ ಎಲ್ಲ ಬೇಗ ತೊಳೆದು ಎಷ್ಟೊತ್ತಿಗೆ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಈಗ ಪಟ ಅಂತ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಮನ್ವಿತ್ನು ಕೂಡ ಅವ್ರ ಅಜ್ಜಿ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಸೈಕಲ್ ಹೊಡಿಯೋಕ್ಕೆ ಅಂತ. ಅವನು ಸ್ಕೂಲಿಂದ ಬಂದು ಫ್ರೂಟ್ಸ್ ತಿಂದು ಅವ್ರ ಅಜ್ಜಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬರ್ತಾನೆ. ಬಂದಮೇಲೆ ಅವನಿಗೆ ಮಾಮೂಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳೆಸಿ ಹೋಮ್ವರ್ಕ್ ಮಾಡಿಸ್ಬೇಕು. ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಇಲ್ಲಿ ಬೇಗ ಪಾತ್ರೆಗಳನ್ನ ವಾಶ್ ಮಾಡ್ತಾಯಿದ್ದೀನಿ.
ಸೊ ಸ್ವಲ್ಪ ವಾಯ್ಸ್ ಓವರ್ ಕೊಡೋದನ್ನ ಸ್ಟಾಪ್ ಮಾಡಿದೆ, ಬಿಕಾಸ್ ಇಲ್ಲಿ ಮನ್ವಿತ್ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ವಾಯ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವ್ನು ಮಧ್ಯ ಮಧ್ಯೆ ಮಾತಾಡ್ತಾ ಇದ್ದಾನೆ ಏನೇನೋ. ಆ್ಯಂಡ್ ನಿಮ್ಮೆಲ್ಲರಿಗೂ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಫೇಸ್ಬುಕ್ ಆಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಮೆಸೇಜ್ ಮಾಡ್ತಿರೋರಿಗೆಲ್ಲ ಥ್ಯಾಂಕ್ಸ್, ಬಟ್ ನಾನು ಯಾರ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ, ಅದಕ್ಕೆ ಸಾರಿ. ನನಗೆ ಮೆಸೇಜ್ಗೆ ರಿಪ್ಲೈ ಮಾಡೋದು, ಗೊತ್ತಿಲ್ಲದವ್ರಿಗೆ ಮೆಸೇಜ್ ಮಾಡೋದು ಅಥವಾ ಮೆಸೇಜ್ ರಿಪ್ಲೈ ಕೊಡೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ಮೆಸೇಜ್ ಮಾಡ್ತಾ ಇದ್ದೀರಿ, ಒಳ್ಳೆ ರೀತಿಲಿ ಮಾಡ್ತಾ ಇದ್ದೀರಿ, ಅವರೆಲ್ಲರಿಗೂ ಥ್ಯಾಂಕ್ಸ್. ಸಮ್ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀನಿ, ನಾನು ಥ್ಯಾಂಕ್ಸ್ ಹೇಳಿರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಅಲ್ಲ, ಸಾರಿ, ನಾನು ಲಿಂಕ್ ಹಾಕಿರ್ತೀನಲ್ವ ಫೋಟೋಸ್ ಅಥವಾ ವೀಡಿಯೋಸ್ ಹಾಕಿ, ಅದಕ್ಕೆಲ್ಲ ಕೂಡ ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಲೈಕ್ ಎಲ್ಲ ಮಾಡ್ತೀರಿ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿರ್ತೀನಿ. ಅಷ್ಟೇ ನಾನು ರಿಪ್ಲೈ ಮಾಡೋಕ್ಕಾಗೋದು. ಅನ್ನೆಸೆಸರಿ ಮೆಸೇಜ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಂದು ಡ್ರೆಸ್ಸಿಂಗ್ ಟೇಬಲ್ದು ಟೂರ್ನ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ತುಂಬ ಏನು ಆರ್ಗನೈಸ್ ಮಾಡಿ ಇಟ್ಕೊಂಡಿಲ್ಲ ನಾನು. ತುಂಬ ಸಿಂಪಲ್ಲಾಗಿ ನನಗೆ ನಾನು ಡೈಲಿ ಏನೇನು ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ನಾನು ಆರ್ಗನೈಸ್ ಮಾಡಿರೋದು. ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗೋಸ್ಕರ ಅಂತ ನಾನು ಸ್ಪೆಷಲಾಗಿ ಆರ್ಗನೈಸ್ ಮಾಡಿಲ್ಲ, ನಾನು ಹೇಗೆ ಇಟ್ಕೊಂಡಿದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಆ್ಯಂಡ್ ನನಗೆ ಫೌಂಡೇಶನ್ ಪೌಡರ್ ಅಥವಾ ಮೇಕಪ್ ಕಿಟ್ ಯಾವುದೂ ಕೂಡ ನನ್ನ ಹತ್ರ ಇಲ್ಲ, ನಾನು ಯಾವುದು ಯೂಸ್ ಮಾಡಿಲ್ಲ. ಇರೋದನ್ನು ನಿಮಗೆ ತೋರಿಸಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ ಆ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ನ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.